ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅನಿಕೇತ ಅಮ್ಮ ಅನಿಕೇತನ ಆಚೆ ಕರೆದು ಎತ್ತಿ ಒಂದು ಕಪಾಲಿಗೆ ಬಿಡ್ತಾಳೆ ಸರಿಯಾಗಿ. ನೀನು ಮಾಡಿದ ತಪ್ಪಿಗೆ ಇವತ್ತು ಅನುಭವಿಸ್ತಾ ಇದೆಯಾ, ಅನುಭವಿಸು ಅಂತೇಳಿ. ಇಲ್ಲಿ ಫಸ್ಟ್ ನೈಟ್ ಮಾಡೋದಕ್ಕೆ ಅನಿಕೇತ್ಗೆ ಮತ್ತು ಮೋನಿಕಾಗೆ ಫಸ್ಟ್ ನೈಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಗೌರಿ ಗಂಡ ಇಬ್ಬರು ಸೇರಿಕೊಂಡು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವರಿಬ್ಬರು ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಆವಾಗ ಫೋನ್ ಬರುತ್ತೆ ಅವನಿಗೆ, ವಿವೇಕ್ಗೆ. ಫೋನ್ ಬಂದ ತಕ್ಷಣ ಅವನು ಎದ್ದು ಹೋಗ್ತಾನೆ. ವಿಷಯ ಗೊತ್ತಾಯ್ತಾ ಪಕ್ಕ ಅಂತ, ಇವ್ರದೇ ಫ್ರಾಡಾ ಅಂತ ಹಿಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾನೆ. ಗೌರಿಗೆ ಭಯ ಆಗಿಬಿಡುತ್ತೆ, ಎಲ್ಲಿ ಅಕ್ಕಂದು ಪ್ರೆಗ್ನೆಂಟ್ ವಿಷಯ ಗೊತ್ತಾಯಿತೋ ಏನೋ, ಡಾಕ್ಟ್ರು ಅಂತ ಹೇಳ್ತಿದ್ದಾರೆ ಅಂದಮೇಲೆ ಪ್ರೆಗ್ನೆಂಟ್ ವಿಷಯನೇ ಗೊತ್ತಾಗಿರಬೇಕು. ಅಯ್ಯೋ, ನಾನು ನಂಬೋದೇ ಇಲ್ಲ. ಅವರು ಇಲ್ಲಿವರೆಗೆ ಹೆಂಗೋ ಕೆಲವೊಂದೊಂದು ವಿಷಯದಲ್ಲಿ ನಂಬಿಕೆ ಬಂದಿತ್ತು, ಮತ್ತೆ ಈಗ ನಂಬಿಕೆ ಬರ್ದಂಗೆ ಮಾಡ್ಕೊಳ್ತೀನಿ ನಾನು ಅಂತೇಳ್ಬಿಟ್ಟು ಇದು ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಇವನೊಂದು ಚಾಕು ಇಟ್ಕೊಂಡು ಒಳಗಡೆ ಬರ್ತಾನೆ. ಚಾಕು ನೋಡಿದ ತಕ್ಷಣ ಅವಳಿಗೆ ಭಯ ಆಗೋಗುತ್ತೆ. ವಿಷಯ ಗೊತ್ತಾಗಿದೆ, ಚಾಕು ತೊಗೊಂಬರ್ತಿದ್ದಾರೆ, ಎಲ್ಲೋ ನನಗೆ ಚಾಕು ಹಾಕ್ಬಿಡ್ತಾರೇನೋ ಅಂತೇಳ್ಬಿಟ್ಟು ನೋಡ್ತಾ ಇರ್ತಾಳೆ ಗೌರಿ. ಅಷ್ಟೊತ್ತಿಗೆ ಚಾಕು ಹೆಂಗಿದೆ ನೋಡು, ಸುಳ್ಳು ಹೇಳಿದ್ರೆ ಚಾಕಲ್ಲೇ ಮತ್ತೆ ಇದು ಮಾಡೋದು ಅಂತ ತಮಾಷೆ ಮಾಡ್ತಾನೆ. ಆವಾಗ ಅವಳು ಗಾಬರಿಯಾಗಿ ಎದ್ದು ನಿಂತ್ಕೋತಾಳೆ. ಎದ್ದು ನಿಂತ್ಕೊಂಡು ಏನಾಯ್ತು ಇವಾಗ ಅಂತ ಕೇಳ್ತಾಳೆ. ಆವಾಗ ಅಷ್ಟು ಗೊತ್ತಾಗಲ್ವಾ ನಿನಗೆ, ಹಣ್ಣುಗಳು ಕುಯ್ಕೊಂಡು ತಿನ್ನೋಕ್ಕೆ ಚಾಕು ಬೇಡವಾ ರಾತ್ರಿ ಅಂತ ಹೇಳ್ತಾನೆ. ಹೌದಾ ಅಂತೇಳ್ಬಿಟ್ಟು ಆ ಕಡೆ ಸೈಡ್ ಹೋಗಿ ನಿಂತ್ಕೋತಾಳೆ. ಈ ಕಡೆ ಬಾ ಅಂತಾನೆ ಸೈಡ್ ಹೋಗಿ ನಿಂತ್ಕೋತಾಳೆ. ಆಮೇಲೆ ಚಾಕುನ ಇಟ್ಟು ಬಂದಮೇಲೆ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಕೇಳ್ತಾಳೆ. ನಿನ್ನ ಮುಖದಂಗೆ ಇದೆ ಅಂತ ಬೈತಾನೆ. ಆಮೇಲೆ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಡೆಕೋರೇಷನ್ನು, ಅದನ್ನು ಖುಷಿಪಟ್ಟು ಹೇಳೋದು ಬಿಟ್ಟು ಹಿಂಗೆ ಹೇಳ್ತೀರಲ್ಲ, ನಿಮಗೆ ಟೇಸ್ಟೇ ಇಲ್ಲ ಅಂತ ಹೇಳ್ತಾಳೆ. ಭಾಳ ಚೆನ್ನಾಗಿ ಮಾಡಿದ್ದೀಯ ಬಿಡು ಅಂತೇಳಿ. ಆಮೇಲೆ ಅವರ ಚಿಕ್ಕಮ್ಮ ಅಂದರೆ ಗೌರಿಗೆ ಚಿಕ್ಕತ್ತೆ ಅವರು ಬಂದು ವಿವೇಕ್ಗೆ ಬುದ್ಧಿ ಹೇಳ್ತಾರೆ. ಗೌರಿ ಹೊರ್ಟೋಯ್ತಾಳೆ, ವಿವೇಕ್ ಅಲ್ಲೇ ಇರ್ತಾನೆ. ವಿವೇಕ್ಗೆ ಬಂದು ಬುದ್ಧಿ ಹೇಳ್ತಾರೆ. ನೀವು ಗಂಡ ಹೆಂಡ್ತಿ ಇಬ್ಬರು ಅನ್ಯೋನ್ಯತೆ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮನೆಯವರೆಲ್ಲ ತಿಳ್ಕೊಂಡಿದ್ದಾರೆ. ಆದರೆ ನೀವಿರೋ ರೀತಿ ನೋಡಿಬಿಟ್ರೆ ಎಲ್ಲರಿಗೂ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ. ನೀವು ಎತ್ತೇರಿಗೆ ಎಳೀತು ಕೋಣ ನೀರಿಗೆ ಎಳೀತು ಅನ್ನಂಗಿದ್ದೀರಲ್ಲ, ಇಬ್ಬರು ಒಂದೊಂದು ದಿಕ್ಕಾಗಿ ಅನ್ಯೋನ್ಯತೆಯಿಂದ ಗಂಡ ಹೆಂಡ್ತಿ ಚೆನ್ನಾಗಿರಬೇಕು. ಗೌರಿದೇನು ತಪ್ಪಿದೆ ಇಲ್ಲಿ, ಮಾಡಿದೆಲ್ಲ ಅನಿಕೇತು ಗೌರಿ ಏನು ಮಾಡೋಳೆ ಅಂತ ಅವಳಿಗೆ ಈ ಶಿಕ್ಷೆ ಕೊಡ್ತಾ ಇದೀಯಾ ನೀನು ವಿವೇಕ್? ನಿನಗೆ ಸ್ವಲ್ಪನೂ ಅರ್ಥ ಆಗಲ್ವ? ಏನು ಸಣ್ಣ ಮಕ್ಕಳ ನೀವು? ಎಷ್ಟು ಸಲ ಹೇಳಬೇಕು, ನೀವೇ ಅರ್ಥ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾಳೆ. ಆವಾಗ ಸರಿ ಅಂತೇಳಿ ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಈ ಕಡೆ ಮೋನಿಕಾ ರೂಮಿಗೆ ಬರ್ತಾಳೆ. ಅದಕ್ಕೆ ಮುಂಚೆ ಅನಿಕೇತ್ ಬಂದಿರ್ತಾನೆ. ಅವನು ಬಂದಾದಮೇಲೆ ಮೋನಿಕಾ ಒಂದು ಲೋಟ ಹಾಲು ಇಟ್ಕೊಂಡು ರೂಮ್ ಒಳಗೆ ಬರ್ತಾನೆ. ಅವಳಿಗೆ ಗೊತ್ತಾಗುತ್ತೆ ಇವನಿಗೆ ನಾನು ಅಂದರೆ ಇಷ್ಟ ಇಲ್ಲ, ಆದರೂ ಕೂಡ ಎಲ್ಲರ ಬಲವಂತಕ್ಕೂ ಮದುವೆ ಮಾಡ್ಕೊಂಡಿದ್ದಾನೆ. ನಾನು ಹಠ ಮಾಡಿ ಇವನ್ನೇ ಆಗಬೇಕು ಅಂತ ಆಗಿದ್ದೀನಿ. ಆದರೆ ಇವನಿಂದನೇ ನಾನು ಒಂದು ಮಗು ಪಡ್ಕೋಬೇಕು. ಈಗ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದರೆ ಮತ್ತೆ ಇವನು ನನ್ನನ್ನು ದೂರ ಮಾಡಿಬಿಡ್ತಾನೆ. ಇವನ್ನೇ ಒಳ್ಳೆಯವನು ಮಾಡಿಕೊಂಡು ಇವನ ಹತ್ರ ಒಂದು ಮಗು ಪಡ್ಕೊಂಬಿಟ್ರೆ ಈ ಸಾಮ್ರಾಜ್ಯಕ್ಕೆ ನಾನೇ ರಾಣಿ ಆಗ್ತೀನಿ ಅಂತ ಇವಳು ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತಾ ಇರ್ತಾಳೆ. ಆದರೆ ಅದೆಲ್ಲದು ಉಲ್ಟಾ ಪಲ್ಟಾ ಆಗೋಗುತ್ತೆ. ಏಕೆಂದರೆ ಅವರಿಬ್ಬರು ಬಂದು ಇವ್ರ ಮನೇಲಿ ಸೇರಿಕೊಂಡಿರೋದ್ರಿಂದ ಇವ್ರು ಯಾಕೆ ಆಸ್ತಿ ಅಡವು ಎಲ್ಲ ಕೊಡ್ತಾರೆ? ಏನೂ ಇಲ್ದಂಗೆ ಏನೋ ಎಲ್ಲೋ ಯಾರ್ದೋ ಮನೆಯಿಂದ ಹೆಣ್ಮಗು ಕರ್ಕೊಬಂದು ಸಾಕಿ ಮದುವೆ ಮಾಡಿ ಅವಳಿಗೊಂದು ಮಗ ಇದ್ದಾನೆ ಅಂತ ಇವ್ರು ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿ ಇವಳು ಬಂದ ತಕ್ಷಣವೇ ಮುಖ ಒಂಥರ ಮಾಡ್ಕೊಳ್ತಾನೆ. ಆಮೇಲೆ ಮತ್ತೆ ನನಗೆ ಒಂದೇ ರೂಮಲ್ಲಿ ಇದೆಲ್ಲ ಫಸ್ಟ್ ನೈಟ್ ಈ ಥರದ್ದೆಲ್ಲ ನೋಡಿಬಿಟ್ರೆ ಒಂಥರ ಮೈ ಜುಮ್ ಅನ್ನುತ್ತೆ, ಇದೆಲ್ಲ ಬೇಡ, ನಾನು ಹೊರಗಡೆ ಸೋಫಾ ಮೇಲೆ ಮಲ್ಕೋತೀನಿ, ಮೋನಿಕಾ ನೀನು ಇಲ್ಲಿ ಮಲ್ಕೋ ಅಂತ ಹೇಳ್ತಾನೆ. ಆಯಿತು ಅನಿಕೇತ, ಹಂಗೆ ಮಾಡೋಣ ಅಂತ ಹೇಳ್ತಾಳೆ. ಆಮೇಲೆ ಅವನು ಹೋಗಿ ಆಚೆ ಕಡೆ ಮಲ್ಕೋತಾನೆ, ಇವಳು ಇಲ್ಲೇ ರೂಮಲ್ಲಿ ಮಲ್ಕೋತಾಳೆ. ಬೆಳಗ್ಗೆ ಎದ್ಬಿಡು. ಆದರೆ ಅವನು ಏನು ಹೇಳ್ತಾನೆ ಅಂದರೆ ಒಟ್ಟಿಗೆ ಅವಳನ್ನು ತೊಲಗಿಸ್ಬಿಡ್ಬೇಕು, ಯಾವ ರೀತಿನಾದರೂ ಸರಿ ತೊಲಗಿಸ್ಬಿಡ್ಬೇಕು.
ಇವಳು ಸಂಪರ್ಕ ಮಾಡಬಾರ್ದು ಅನ್ನೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಆದರೆ ಅವನು ಇವಾಗ ತಾಳಿ ಕಟ್ಟಿರೋದ್ರಿಂದ ಇವಳು ಅವನ ಜೊತೆ ಸಂಪರ್ಕ ಮಾಡಿ ಒಂದು ಮಗು ಮಾಡ್ಕೋಬೇಕು ಅನ್ನೋದು ಇವಳು ಇಂಟೆನ್ಷನ್ ಇದೆ. ಆದರೆ ಅದು ನೆರವೇರುತ್ತೆ ಅಂದ್ಕೊಂಡಿದ್ದೀವಿ. ನೆರವೇರುತ್ತಾ ಇಲ್ವೋ ಗೊತ್ತಿಲ್ಲ. ಇವಳಿಗೆ ಬೆಟ್ಟದಷ್ಟು ಆಸೆ. ಬೆಳಗ್ಗೆ ಎದ್ದರೆ ಇವಳೊಂದು ರೀತಿ ವಿಚಿತ್ರವಾಗಿ ಆಡೋ ರೀತಿ, ಮತ್ತು ಈ ಕಡೆ ಬಂದರೆ ಗೌರಿ. ಅವಳು ಪಾಪ ಗಂಡನ ಹೊಲಿಸ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಡ್ತಿದ್ದಾಳೆ. ಯಾವ ರೀತಿ ಹೊಲಿಸ್ಕೊಳಕ್ಕೆ ಹೋದರೂ ಆಗಲ್ಲ. ಪ್ರತಿ ದಿವಸನೂ ಏನಾರು ಒಂದೊಂದು ತಮಾಷೆ ಮಾಡಿ ಅವನ್ನ ಹೊಲಿಸ್ಕೋಬೇಕು ಅಂತ ಭಾಳ ಪ್ರಯತ್ನ ಪಡ್ತಾಳೆ. ಆದರೆ ಅವನು ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದಾನೆ, ಯಾವ ಕಡೆಗೂ ಬಗ್ಗೋದೇ ಇಲ್ಲ. ಹಿಂಗೇ ಅವನ ಮೈ ಮೇಲೆ ಬಿದ್ದಂಗೆ ಹೋಗ್ತಾಳೆ. ಏಯ್ ದೂರ ನಿಲ್ಲು ದೂರ ನಿಲ್ಲು ದೂರ ನಿಲ್ಲು ಅಂತಾನೆ. ಯಾಕೆ ದೂರ ನಿಲ್ಲಬೇಕು, ನಾನು ನಿಮ್ಮ ಹೆಂಡ್ತಿ ತಾನೇ, ದೂರ ಯಾಕೆ ನಿಲ್ಲಿ ಅಂತಾಳೆ. ನೀನು ದೂರ ನಿಲ್ಲು, ಫಸ್ಟು ನೀನು ದೂರ ನಿಲ್ಲು, ನಾನು ನೀನು ಯಾವತ್ತೂ ಹೆಂಡ್ತಿ ಅಂತ ಒಪ್ಕೊಳ್ಳಲ್ಲ, ನೀನು ದೂರ ನಿಲ್ಲು ಅಂತಲೇ ಇರ್ತಾನೆ. ಅವರ ಚಿಕ್ಕಮ್ಮ ಅಷ್ಟು ಬುದ್ಧಿ ಹೇಳಿರ್ತಾಳೆ. ಹೇಳಿದ್ರೂ ಇವನೇನು ಅದಕ್ಕೇನು ಸೊಪ್ಪು ಹಾಕಲ್ಲ. ದೂರ ನಿಲ್ಲು ಅಂತಾನೆ. ಇವನ ಮೇಲೆ ಮಲಗ್ದಂಗೆ ಮಲಗಿ ದಿಂಬು ಎತ್ಕೋತಾಳೆ. ಅಪ್ಪ ನನ್ನನ್ನೇ ಏನೋ ಮಾಡಿಬಿಡ್ತಾಳೆ ಅಂದ್ಕೊಂಡೆ, ಸದ್ಯ ದಿಂಬು ಎತ್ಕೊಂಡ್ಲು ಅಂತೇಳಿ ಸಪ್ಪ ಅಂತೇಳಿ ಉಸಿರು ಬಿಡ್ತಾನೆ. ಅಷ್ಟೊತ್ತಿಗೆ ಬಿದ್ಕೊಳ್ಳಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೋಗಿ ಅವಳು ಮಲ್ಕೋತಾಳೆ. ಹಾಸ್ಕೊಂಡು ಮಲ್ಕೊಂಡ್ಮೇಲೆ ಇವನು ಆರಾಮಾಗಿ ಮಲ್ಕೋಬೋದಿನ್ನ ಅಂತೇಳ್ಬಿಟ್ಟು ಇವನು ಮಲ್ಕೊಳ್ಳೋಕ್ಕೆ ತಯಾರಿ ನಡೆಸ್ತಾನೆ. ಹಿಂಗೆ ಮೈ ಮೇಲೆ ಬಿದ್ದಂಗೆ ಬೀಳ್ತಾಳಲ್ವ, ಅವನಿಗೆ ಗಾಬರಿ ಆಗೋಗುತ್ತೆ. ಏನಪ್ಪ ಇವಳೇ ಮೈ ಮೇಲೆ ಬೀಳ್ತಾವಳಲ್ಲ ನನಗೆ, ಇನ್ನು ನನ್ನ ಕತೆ ಏನು ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಆದರೆ ಇವಳು ಅಲ್ಲೆಲ್ಲ ಡೈಲಾಗ್ ಹೊಡಿತಲೇ ಇರ್ತಾಳೆ. ಹಂಗಲ್ವಾ ಹಿಂಗಲ್ವಾ ಅಂತೆಲ್ಲ ಡೈಲಾಗ್ ಹೊಡಿತಾಳೆ. ಏನೇನೋ ಡೈಲಾಗ್ಗಳು ಹೊಡಿತಾಳೆ. ಅವೆಲ್ಲ ವರ್ಕ್ ಆಗಲ್ಲ, ಡೈಲಾಗ್ಗಳೆಲ್ಲ ವರ್ಕ್ ಆಗಲ್ಲ. ಅವನಿಗೆ ಏನು ಅನಿಸುತ್ತೆ ಅಂದರೆ, ಇವಳು ನೋಡಿದ ತಕ್ಷಣವೇ ಮೋಸ ಮಾಡಿದವ್ರು ಇವರು ಅನ್ನೋದು ಭಾವನೆ ಬಂದುಬಿಟ್ಟಿದೆ. ಹೇಗೆ ಆದರೂ ಪ್ರೀತಿ ಹುಡ್ತಾನೇ ಇಲ್ಲ. ಮುಂದೆ ಆದರೂ ಹುಟ್ಟುತ್ತಾ ನೋಡಬೇಕಷ್ಟೇ. ಈಗ ಸದ್ಯಕ್ಕಂತೂ ಪ್ರೀತಿ ಹುಡ್ತಾ ಇಲ್ಲ. ಆದರೆ ಗೌರಿಗೆ ಪ್ರೀತಿ ಹುಟ್ಟಿದ್ರೂ ಗೌರಿ ಒಬ್ಳೇನು ಮಾಡೋಕ್ಕಾಗಲ್ವಲ್ಲ. ಇಬ್ಬರು ಸೇರಿನೇ ಪ್ರೀತಿ ಮಾಡಿದ್ರೆ ಒಂದು ಅರ್ಥ ಇರುತ್ತೆ. ಹೀಗೆ ಇವ್ರದ್ದು ಫಸ್ಟ್ ನೈಟ್ ಇಲ್ಲ, ಅವ್ರದ್ದು ಫಸ್ಟ್ ನೈಟ್ ಇಲ್ಲ, ಎರಡೂ ನಡೆಯಲ್ಲ ಇವತ್ತು. ಆದರೆ ಮನೆಯವರೆಲ್ಲ ಆಯಿತು ಅಂದ್ಕೊಂಡೇ ಇರ್ತಾರೆ. ಹಂಗಿರುವಾಗ ಇವಳು ಗೌರಿ ಮೈ ಮೇಲೆ ಮಲ್ಕೊಂಡ್ರೂ ಅವನಿಗೇನು ಅನಿಸಲ್ಲ. ಅವನು ಎದ್ರುಕೊತಾನೆ ಹಾಕ್ಕೊಂಡು ವಿವೇಕು. ಅಯ್ಯೋ ದೇವರೇ, ಎದ್ದೇಳೆ ಮೇಲೆ ಎದ್ದೇಳೆ ಮೇಲೆ ಅಂತಲೇ ಇರ್ತಾನೆ ಹೊರತು ಅವಳು ಮೈ ಮೇಲೆ ಮಲ್ಕೊಂಡ್ರೂ ಅವನು ಪ್ರೀತಿ ಮಾಡಬೇಕು ಅನಿಸೋದೇ ಇಲ್ಲ. ಹಾಗೆ ಅಯ್ಯೋ ಏನಪ್ಪ ಈ ಮನುಷ್ಯ ಏನು ಅಂತ ಹೊರಟು ಮನುಷ್ಯ, ಎಷ್ಟೇ ಆದ್ರೂ ಒಂದು ಪ್ರೀತಿ ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ ಅಂದ್ಕೊಂಡು ಅವಳು ಈ ಕಲ್ಲು ಹೃದಯ ಅಂದ್ಕೊಂಡು ಬೈಕೊಂಡು ಆ ಕಡೆ ಹೋಗ್ತಾಳೆ. ಆಮೇಲೆ ಕನಸು ಕಾಣ್ತಾನೆ ಒಂದು 10-15 ನಿಮಿಷ. ಆ ಥರ ಎಲ್ಲ ಮೈ ಮೇಲೆ ಮಲ್ಕೊಳ್ಳೋದು, ಆ ಥರ ಎಲ್ಲ ಮಾಡೋದು, ಅದೆಲ್ಲ ಕನಸು ಕಾಣ್ತಾನೆ. ಆಮೇಲೆ ಲಾಸ್ಟಲ್ಲಿ ಬಂದವಳೆ ಗೌರಿ. ಲಾಸ್ಟ್ ಬಂದುಬಿಟ್ಟು, ಇಷ್ಟೊತ್ತು ನಾನು ಕಂಡಿದ್ದು ಕನಸ, ಅಯ್ಯೋ ನಾನು ನಿಜವಾಗ್ಲೂ ಅಂತ ಅಂದ್ಕೊಂಡ್ಬಿಟ್ಟೆ, ಇವಳಲ್ಲ ಸದ್ಯ ಕನಸು ಅಂತೇಳಿ ಸಮಾಧಾನ ಮಾಡಿಕೊಂಡು ಇದು ಮಾಡ್ತಾನೆ. ಅಷ್ಟೊತ್ತಿಗೆ ಇವಳು ಮೈ ಮೇಲೆ ಬೀಳೋರಂಗೆ ಬರ್ತಾಳೆ. ಏನಾಯಿತು ಸ್ವಾಮಿ, ಯಾಕೆ ಹಿಂಗಾಡ್ತಾಯಿದ್ದೀರಾ, ಏನು ಮಾಡಿದೆ ನಾನು ಅಂತೇಳಿ ಹಿಂಗೆ ವಯ್ಯಾರ ಆಡ್ಕೊಂಡು ಬರ್ತಾಳೆ. ಬಂದಾಗ ಏನೋ ಮಾಡಿಬಿಡ್ತಾಳೆ ನನಗೆ. ಇವನು ಏಯ್ ಸುಮ್ಮನೆ ಏಯ್ ಸುಮ್ಮನಿರು ಅಂತ ಹೇಳ್ತಾನೆ. ಹಂಗೆ ಸುಮ್ಮನಿರ್ತಾನೆ. ಯಾಕೆ ಸುಮ್ಮನಿರಬೇಕು, ನಾವಿಬ್ಬರು ಮದುವೆ ಆಗಿದ್ದೀವಿ ಅಲ್ವಾ, ನಾವಿಬ್ಬರು ಒಟ್ಟಿಗೆ ಇರಬೇಕಲ್ವ, ಹಂಗೆ ಅಂತೇಳಿ ಮೈ ಮೇಲೆ ಮಲ್ಕೊಳ್ಳೋರಂಗೆ ಹೋಗ್ತಾಳೆ. ಹೋಗಿ ದಿಂಬು ಎತ್ಕೊಂಡು ಅವಳ ಪಾಡಿಗೆ ಅವಳು ಚಾಪೆ ಹಾಕ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡು ದಿಂಬು ಹಾಕ್ಕೊಂಡು ಅವಳ ಪಾಡಿಗೆ ಅವಳು ಬಿದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೋತಾಳೆ. ಕಲ್ಲು ಹೃದಯದವನು ಒಂದು ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಅಂದ್ಕೊಂಡು ಬೈಕೊಂಡು ಮಲ್ಕೋತಾಳೆ. ಆವಾಗ ಇವನು ಅಯ್ಯಪ್ಪ ಸದ್ಯ ಬಿಟ್ಲಲ್ಲ ನನ್ನ ಅಂತ ನೆಮ್ಮದಿ ಆಯ್ತಾನೆ. ನನ್ನ ರೂಮಿಗೆ ಬಂದ್ಲಲ್ಲ ಅಂತ ಫಸ್ಟೇ ಗುರು ಅಂತಿರ್ತಾನೆ. ಆಮೇಲೆ ನೆಮ್ಮದಿಯಾಗಿ ಮಲ್ಕೊಂಡೆ ಅಂದ್ಕೊಂಡು ಅವಳು ಮಲ್ಕೊಂಡ್ಳು ಅಂತ ನಾನು ಮಲ್ಕೊಳ್ಳೋಣ ಅಂತ ಇವನು ಮಲ್ಕೋತಾನೆ. ಆಮೇಲೆ ಮಲ್ಕೊಂಡು ಇವರಿಬ್ಬರು, ಇವ್ರದ್ದು ಫಸ್ಟ್ ನೈಟ್ ಆಗಲ್ಲ. ಇನ್ನು ಆ ಕಡೆ ಬಂದು ಅವನದು ಫಸ್ಟ್ ನೈಟ್ ಆಗಲ್ಲ. ಇವಳು ಬೆಡ್ಶೀಟು ಇಂಥವೆಲ್ಲ ಎತ್ಕೊಂಡು ಹಾಸ್ಕೊಂಡು ನೆಲದಲ್ಲಿ ಮಲ್ಕೋಬೇಕು, ಅವನು ಮಂಚದ ಮೇಲೆ ಮಲ್ಕೋಬೇಕು.
ಹೀಗೆ ಇವ್ರ ಪ್ರೀತಿ ಅಂತೂ ನೆರವೇರಲ್ಲ. ಹೀಗೆ ಸಪ್ರೇಟೇ ಇವ್ರು ಮಲ್ಕೋಬೇಕಾಗುತ್ತೆ. ಇವ್ರು ಯಾವಾಗ ಒಂದಾಗ್ತಾರೋ ಅದು ಗೊತ್ತಿಲ್ಲ. ಮಾತ್ರ ಮೋನಿಕಾ ಅವಳು ಏನಾರು ಆ್ಯಕ್ಟಿಂಗ್ ಮಾಡಿ ಅವನ್ನ ಒಳಗಾಕೊಂತಾಳೆ ಅಂತ ಕಾಣುತ್ತೆ. ಒಳಗಾಕೊಂಡು ಅವಳು ಪ್ರೆಗ್ನೆಂಟ್ ಆಗೋದು, ಆಮೇಲೆ ಆಸ್ತಿ ನನ್ನ ಕೈಗೆ ಬರುತ್ತೆ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ಅದೆಲ್ಲ ವಿವೇಕ್ ಅಪ್ಪಂದು. ಅವ್ರ ಕೈಗೆ ಯಾವುದು ಹೋಗಲ್ಲ ಆಸ್ತಿ. ಅವ್ರ ದುರಾಸೆಗೆಲ್ಲ ಮಣ್ಣೆ ಬೀಳೋದು, ಅವ್ರಿಗೇನು ಸಿಗದೇ ಇರೋ ರೀತಿಯೇ ಆಗುತ್ತೆ. ಆದರೂ ಆಸೆ ಪಟ್ಕೊಂಡು ಎಲ್ಲದೂ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಅವಳಿದ್ದಾಳೆ. ಅದು ಯಾವುದೂ ಆಗಲ್ಲ ನೋಡಿ. ಇವಳು ಮಾತ್ರ ಗೌರಿ, ಇವಳು ಗೌರವವಾಗಿ ಬದುಕ್ತಿದ್ದಾಳೆ. ಯಾವ ಥರನೂ ಒಂದು ಕೆಟ್ಟ ಆಲೋಚನೆಗಳು ಮಾಡಲ್ಲ ಇವಳು ಎಲ್ಲರೂ ಒಳ್ಳೆಯದೇ ಅನ್ನೋಂಗೆ ಇರ್ತಾಳೆ. ಹಂಗಾಗಿ ಇವಳಿಗೇನು ಪಾಪ ಒಳ್ಳೆ ಹುಡುಗಿ ಆಗಿರೋದ್ರಿಂದ ಇವಳಿಗೆ ಒಳ್ಳೇದಾಗಬೇಕಷ್ಟೆ. ಮೋನಿಕಾಗೆ ಒಳ್ಳೇದಾಗೋ ಬದಲು ಇವಳಿಗೆ ಒಳ್ಳೇದಾದರೆ ಚೆನ್ನಾಗಿರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಇಷ್ಟ ಆಗಿದೆ. ನಾಳಿನ ಎಪಿಸೋಡಲ್ಲಿ ಮುಂದೆ ಏನು ಸ್ಟೋರಿ ಬರುತ್ತೆ ನೋಡೋಣಂತೆ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾಳೆ ಇನ್ನೇನು ಸ್ಟೋರಿ ಬರ್ಬೋದು ಅನ್ನೋದು ಮುಂಜಾಗ್ರತೆಯಾಗಿ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.